ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ನೇಹಿತರೆ, ಒಂದು ದೇವಾಲಯ. ಅಲ್ಲಿ ದೇವರ ವಿಗ್ರಹ ಕಲ್ಲಿನಿಂದಲ್ಲ, ಮರದಿಂದ ಮಾಡಲಾಗಿದೆ. ಅಲ್ಲಿ ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ದೇವರ ದೇಹವನ್ನೇ ಬದಲಾಯಿಸಲಾಗುತ್ತೆ. ಅಲ್ಲಿ ಮಧ್ಯರಾತ್ರಿ ಇಡೀ ನಗರವೇ ಕತ್ತಲೆಗೆ ಮುಳುಗುತ್ತೆ. ಕಣ್ಣುಗಳಿಗೆ ಬಟ್ಟೆ ಕಟ್ಕೊಂಡ ಪುರೋಹಿತರು ಕೈಗೆ ದಪ್ಪದ ಕೈಗವಸು ಹಾಕೊಂಡು ಒಂದು ರಹಸ್ಯವನ್ನ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ವರ್ಗಾಯಿಸ್ತಾರೆ. ಆ ರಹಸ್ಯ ಆದ್ರೂ ಏನ್ ಗೊತ್ತಾ? ಅದು ಸಾಕ್ಷಾತ್ ಶ್ರೀಕೃಷ್ಣನ ಹೃದಯ ಅಂತ ಲಕ್ಷಾಂತರ ಭಕ್ತರು ನಂಬ್ತಾರೆ. ಇದು ಕೇವಲ ನಂಬಿಕೆನಾ ಅಥವಾ ಪುರಾಣನಾ? ಇಷ್ಟೇ ಅಲ್ಲ ಸ್ನೇಹಿತರೆ, ಸಮುದ್ರದ ದಂಡೆಯ ಮೇಲೆ ನೂರಾರು ವರ್ಷಗಳಿಂದ ನಿಂತಿರುವ ಈ ದೇವಾಲಯದ ಬಾವುಟ ಗಾಳಿಗೆ ವಿರುದ್ಧವಾಗಿಯೇ ಹಾರತ್ತೆ. ಆ ಗೋಪುರದ ನೆರಳು ಎಂದಿಗೂ ನೆಲಕ್ಕೆ ಬೀಳೋದೇ ಇಲ್ಲ. ಒಂದೇ ಒಂದು ಹಕ್ಕಿ ಕೂಡ ಆ ಗರ್ಭಗುಡಿಯ ಮೇಲೆ ಹಾರಾಟ ನಡೆಸಲ್ಲ. ಲಕ್ಷಾಂತರ ಜನ ಬಂದರೂ ಪ್ರಸಾದ ಎಂದಿಗೂ ಕಡಿಮೆಯಾಗೋದಿಲ್ಲ. ಸ್ನೇಹಿತರೆ, ಇದು ಒಡಿಶಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ಸ್ವಾಮಿಯ ದೇವಾಲಯ. ಇವತ್ತಿನ ಎಪಿಸೋಡ್ನಲ್ಲಿ ಇದರ ಪುರಾಣ, ಇತಿಹಾಸ ಮತ್ತು ವಿಜ್ಞಾನಕ್ಕೂ ಸವಾಲಾಗಿರುವ ಆ ಎಲ್ಲಾ ಅಚ್ಚರಿಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇನ್ನೊಂದು ವಿಶೇಷ ಅಂದ್ರೆ, ಈಗ ಪುರಿಯಲ್ಲಿ ಈ ವರ್ಷದ ರಥಯಾತ್ರೆಯ ಸಂಭ್ರಮ ನಡೀತಾ ಇದೆ. 2026ರ ರಥಯಾತ್ರೆ ಜುಲೈ 16ಕ್ಕೆ ಶುರುವಾಗಿ ಸ್ವಾಮಿಗಳು ಈಗಾಗಲೇ ಗುಂಡಿಚಾ ಮಂದಿರದಲ್ಲಿದ್ದಾರೆ. ಜುಲೈ 24ಕ್ಕೆ ಬಹುಡ ಯಾತ್ರೆ, ಜುಲೈ 27ಕ್ಕೆ ಮತ್ತೆ ಮೂಲ ದೇಗುಲಕ್ಕೆ ಮರಳುತ್ತಾರೆ. ಈ ಬೃಹತ್ ರಥದ ಭವ್ಯತೆಯಿಂದಲೇ ಇಂಗ್ಲಿಷ್ನ ಜಗನ್ನಾಟ್ ಪದ ಹುಟ್ಕೊಂಡಿದೆ ಅಂದ್ರೆ ಯೋಚಿಸಿ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಚಾರ್ಧಾಮಗಳಲ್ಲಿ ಪುರಿ ಪೂರ್ವ ದಿಕ್ಕಿನ ಧಾಮ. ಇವತ್ತು ಕಾಣುವ ಈ ಬೃಹತ್ ದೇವಾಲಯವನ್ನ 12ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ಚೋಡಗಂಗಾ ದೇವ ಶುರು ಮಾಡಿಸಿ ಮೊಮ್ಮಗ ಅನಂಗ ಭೀಮದೇವ ಪೂರ್ಣಗೊಳಿಸಿದ. ಆದರೆ ಕತೆ ಇನ್ನೂ ಹಳೆಯದು. ಅವಂತಿ ದೇಶದ ರಾಜ ಇಂದ್ರದ್ಯುಮ್ನನಿಗೆ ಕನಸಿನಲ್ಲಿ ಮಹಾವಿಷ್ಣು ಪ್ರತ್ಯಕ್ಷನಾಗಿ ನೀಲಾಚಲದಲ್ಲಿ ನೀಲಮಾಧವ ರೂಪದಲ್ಲಿ ಇರೋದಾಗಿ ಹೇಳ್ತಾನೆ. ಪುರೋಹಿತ ವಿದ್ಯಾಪತಿ ಕಾಡಿನಲ್ಲಿ ಆ ವಿಗ್ರಹವನ್ನ ರಹಸ್ಯವಾಗಿ ಪೂಜಿಸ್ತಾ ಇದ್ದ ಬುಡಕಟ್ಟು ಮುಖ್ಯಸ್ಥ ವಿಶ್ವವಸುವಿನ ಮನೆ ಸೇರಿ ಸಾಸಿವೆ ಕಾಳು ಚೆಲ್ಲುತ್ತಾ ದಾರಿ ಗುರುತಿಸ್ತಾನೆ. ಆದ್ರೆ ರಾಜ ಸೈನ್ಯ ಸಮೇತ ಬಂದಾಗ ನೀಲಮಾಧವ ಮಾಯವಾಗಿ ಬಿಟ್ಟಿರ್ತಾನೆ. ಆಕಾಶವಾಣಿ ಮತ್ತೆ ಕೇಳಿಸುತ್ತೆ, ಸಮುದ್ರದಲ್ಲಿ ತೇಲಿ ಬರುವ ಮರದ ಕೊರಡಿನಿಂದ ನನ್ನ ವಿಗ್ರಹ ಮಾಡಿಸು. ಆ ದಾರು ಬ್ರಹ್ಮ ಸಿಗುತ್ತೆ. ಆದ್ರೆ ಯಾವ ಶಿಲ್ಪಿಗೂ ಕೆತ್ತೋಕಾಗೋದಿಲ್ಲ. ಕೊನೆಗೆ ವಯಸ್ಸಾದ ಬಡಗಿಯ ರೂಪದಲ್ಲಿ ಸ್ವತಃ ವಿಶ್ವಕರ್ಮನೇ ಬಂದು 21 ದಿನ ಮುಚ್ಚಿದ ಕೋಣೆಯಲ್ಲಿ ಬಾಗಿಲು ತೆರೆದೇ ಇರಬೇಕು ಅಂತ ಷರತ್ತನ್ನ ಹಾಕ್ತಾನೆ. ಕುತೂಹಲ ತಡೆಯಲಾರದೆ ರಾಣಿ ಬಾಗಿಲು ತೆರೆಸ್ತಾಳೆ. ಒಳಗೆ ವಿಶ್ವಕರ್ಮ ಮಾಯ. ಇದ್ದದ್ದು ಅರೆ ಸ್ವರೂಪದ 3 ವಿಗ್ರಹಗಳು ಮಾತ್ರ. ಆ ಅಪೂರ್ಣ ರೂಪವೇ ನನ್ನ ಸಂಪೂರ್ಣ ರೂಪ ಅಂತ ಆಕಾಶವಾಣಿ ಹೇಳುತ್ತೆ. ಅದಕ್ಕೆ ಜಗನ್ನಾಥನಿಗೆ ಸ್ಪಷ್ಟ ಕೈಕಾಲುಗಳಿಲ್ಲ, ದೊಡ್ಡ ಕಣ್ಣುಗಳು ಮಾತ್ರ. ಇಲ್ಲಿ ಹುಕ್ನಲ್ಲಿ ಹೇಳಿದ ಆ ರಹಸ್ಯದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಇದನ್ನ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ. ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ನಡೆಯುವ ನಬಕಳೆ ಬರಹ ಆಚರಣೆಯಲ್ಲಿ ಈ ನಿಗೂಢ ವಸ್ತುವನ್ನ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ವರ್ಗಾಯಿಸ್ತಾರೆ. ಆ ರಾತ್ರಿ ಇಡೀ ಪುರಿ ನಗರದ ವಿದ್ಯುತ್ ಕಡಿತಗೊಳಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಗ್ಲೌಸ್ ಹಾಕೊಂಡ ಕೆಲವೇ ಅರ್ಚಕರು ಮಾತ್ರ ಈ ವಿಧಿ ನೆರವೇರಿಸ್ತಾರೆ. ಬ್ರಹ್ಮ ಪದಾರ್ಥ ಏನು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಅಳಿಯದ ಹೃದಯ ಅಂತ ಲಕ್ಷಾಂತರ ಭಕ್ತರ ಬಲವಾದ ನಂಬಿಕೆ. 214 ಅಡಿ ಎತ್ತರದ ಗೋಪುರದ ಮೇಲಿನ ಪತಿತ ಪಾವನ ಬಾನ ಧ್ವಜ ಯಾವಾಗ್ಲೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲೇ ಹಾರತ್ತೆ. ವಿಜ್ಞಾನಿಗಳು ಕಾಮನ್ ವರ್ಟೆಕ್ಸ್ ಅಂತ ವಿವರಿಸಿದ್ರು ಕೂಡ ಸಂಪೂರ್ಣ ಉತ್ತರ ಇಲ್ಲ. ಇದನ್ನ ಪ್ರತಿದಿನ ಸಂಜೆ ಒಬ್ಬ ಸೇವಕ ಸುರಕ್ಷತೆ ಇಲ್ಲದೆ ಬರಿಗಾಲಲ್ಲಿ ಹತ್ತಿ ಬದಲಾಯಿಸ್ತಾನೆ. ಒಂದು ದಿನವೂ ತಪ್ಪಿಲ್ಲ. ಗೋಪುರದ ತುದಿಯ 1 ಟನ್ ತೂಕದ ಸುದರ್ಶನ ಚಕ್ರ ಯಾವ ಮೂಲೆಯಿಂದ ನೋಡಿದ್ರೂ ನಿಮ್ಮ ಕಡೆಗೆ ಮುಖ ಮಾಡಿರುವ ಹಾಗೆ ಕಾಣುತ್ತೆ. ಗರ್ಭಗುಡಿಯ ಮೇಲೆ ಒಂದೇ ಒಂದು ಹಕ್ಕಿ ಕೂಡ ಹಾರಾಡಿಲ್ಲ. ಮಧ್ಯಾಹ್ನ ಗೋಪುರದ ನೆರಳು ನೆಲಕ್ಕೆ ಬೀಳುವುದಿಲ್ಲ. ಸಿಂಹದ್ವಾರದ ಒಳಗೆ ಹೆಜ್ಜೆ ಇಟ್ಟ ಕೂಡಲೇ ಸಮುದ್ರದ ಶಬ್ದ ಮೌನವಾಗುತ್ತೆ.
ಪುರಿಯ ಅಡುಗೆ ಮನೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸೌದೆ ಒಲೆಯ ಅಡುಗೆ ಮನೆ. 7 ಮಣ್ಣಿನ ಪಾತ್ರೆಗಳನ್ನ ಒಂದರ ಮೇಲೊಂದು ಇಟ್ಟಾಗ ಕೆಳಗಿನದಲ್ಲ, ಅತ್ಯಂತ ಮೇಲಿನ ಪಾತ್ರೆ ಮೊದಲು ಬೇಯುತ್ತೆ. ಎಷ್ಟೇ ಲಕ್ಷ ಜನ ಬಂದ್ರೂ ಪ್ರಸಾದ ಕಡಿಮೆ ಆಗಲ್ಲ, ಎಷ್ಟೇ ಕಡಿಮೆ ಜನ ಬಂದ್ರೂ ವ್ಯರ್ಥವಾಗಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ಈ ಅಡುಗೆ ಮನೆ ನಡೆಸ್ತಾ ಇದ್ದಾಳೆ ಅಂತ ಸ್ಥಳೀಯರ ನಂಬಿಕೆ. ಆಷಾಢ ಮಾಸದ ಈ ರಥಯಾತ್ರೆ ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದು. ಸಾಮಾನ್ಯವಾಗಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇದ್ದರೂ ಈ ದಿನ ಜಾತಿ ಧರ್ಮದ ಗಡಿ ಇಲ್ಲದೆ ಎಲ್ಲರೂ ರಥ ಎಳಿಬಹುದು. ಸಾವಿರಾರು ವರ್ಷಗಳಲ್ಲಿ ಹಲವು ದಾಳಿಗಳಾದ್ರೂ ಸೇವಕರು ಪ್ರತಿ ಬಾರಿಯೂ ವಿಗ್ರಹವನ್ನ ರಕ್ಷಿಸ್ತಾ ಬಂದಿದ್ದಾರೆ. ಒಂದು ಆರತಿ ತಪ್ಪಿಲ್ಲ, ಒಂದು ದಿನ ಧ್ವಜ ಬದಲಾಯಿಸುವುದನ್ನ ಮರೆತಿಲ್ಲ. ಇದೇ ಈ ಕ್ಷೇತ್ರದ ನಿಜವಾದ ಪವಾಡ. ಸ್ನೇಹಿತರೆ, ಪುರಿ ಜಗನ್ನಾಥ ದೇವಾಲಯ ಕೇವಲ ಕಟ್ಟಡ ಅಲ್ಲ, ಇದು ನೂರಾರು ವರ್ಷಗಳ ಶ್ರದ್ಧೆಯ ಜೀವಂತ ಸಾಕ್ಷಿ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇಲ್ಲಿನ ಕೆಲ ರಹಸ್ಯಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದಿವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೈ ಜಗನ್ನಾಥ್ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜಗನ್ನಾಥ್.